ಸಾರಿಗೆ ನೌಕರರಿಗೆ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ. ಸಾರಿಗೆ ಸಿಬ್ಬಂದಿಯ ವೇತನ ಪರಿಷ್ಕರಣೆಯ ಹಿಂಬಾಕಿಯನ್ನು ಬಿಡುಗಡೆ ಮಾಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳ ಹಿಂಬಾಕಿ ಬಿಡುಗಡೆಯಾಗಿದೆ. ಸರ್ಕಾರ ಮತ್ತು ಸಾರಿಗೆ ಸಿಬ್ಬಂದಿ ನಡುವೆ ಈ ವಿಚಾರವಾಗಿ ಬಹಳ ದೊಡ್ಡ ಫೈಟ್ ಇತ್ತು. ಹೋರಾಟವನ್ನು ಮಾಡಬೇಕು, ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಸಾರಿಗೆ ಸಿಬ್ಬಂದಿ ಹೋರಾಟಕ್ಕೆ ಧುಮುಕುವಂಥ ಈ ಸಂದರ್ಭದಲ್ಲಿ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. 26 ತಿಂಗಳ ಅರಿಯರ್ಸನ್ನು ನೀಡುವ ಮೂಲಕ ಪರಿಷ್ಕರಣೆಯ ಹಿಂಬಾಕಿ ಹಣವನ್ನು ಬಿಡುಗಡೆ ಮಾಡಿದೆ. 2021 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ, ಅಂದರೆ ಅಲ್ಲಿನ 28ರವರೆಗೂ ಕೂಡ ಈ ಹಿಂಬಾಕಿಯನ್ನು ಬಿಡುಗಡೆ ಮಾಡ್ತಾ ಇದೆ. ನೋಡಿ, ಜನವರಿ 1, 2021ರಿಂದ ಫೆಬ್ರವರಿ 28, 2023ರವರೆಗೆ ಹಿಂಬಾಕಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅಲ್ಲಿಗೆ 1271.92 ಕೋಟಿ ಪೈಕಿ ಮೊದಲ ಹಂತದಲ್ಲಿ 450 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 143.85 ಕೋಟಿ, ಅಂದರೆ KSRTC ಅಂತ ನಾವೇನು ಹೇಳ್ತೀವಲ್ಲ, KSRTC 143.85 ಕೋಟಿ, 143 ಕೋಟಿ 85 ಲಕ್ಷ. ಇನ್ನು BMTCಗೆ ಬಂದರೆ 137 ಕೋಟಿ 24 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಇನ್ನು ವಾಯುವ್ಯ ಕರ್ನಾಟಕ NWKRTC ಅಂತೇನು ಕರಿತೀವಲ್ಲ, 87 ಕೋಟಿ ಬಿಡುಗಡೆ ಮಾಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ KKRTC 81.91, 81 ಕೋಟಿ 91 ಲಕ್ಷ. ಕೇವಲ ನೌಕರರ ವೇತನ ಬಾಕಿ ಪಾವತಿಸಲು ಮಾತ್ರ ಈ ಹಣವನ್ನು ಬಳಕೆ ಮಾಡಬೇಕು ಅಂತ ಹೇಳಿ. ನೋಡಿ, KSRTC ಅಥವಾ ಸಾರಿಗೆ ಸಿಬ್ಬಂದಿಯ ಬಹುದಿನದ ಬೇಡಿಕೆ ಇದಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ತಂತ್ರವನ್ನು ಈ ಸಾರಿಗೆ ಸಿಬ್ಬಂದಿ ಏರಿದ್ರು. ಮಾತ್ರವಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇತ್ತು. ಈ ಹಂತದಲ್ಲಿ ಈಗ ಎಲ್ಲವೂ ಕೂಡ ಬಗೆಹರಿದಂತೆ ಅಂತ ಅಂದುಕೊಳ್ಳಬಹುದಾ? ಕೇಳೋಣ, ನಮ್ಮ ಪ್ರತಿನಿಧಿ ಗಣೇಶ್ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗ ಎಲ್ಲವೂ ಕೂಡ ಅವರ ಬೇಡಿಕೆಗಳ ಬಹುತೇಕ ಪ್ರಮುಖ ಅಂಶ ಇದೇ ಆಗಿತ್ತು. ಆ ಪ್ರಮುಖ ಅಂಶವನ್ನು ಪರಿಹರಿಸುವಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇದು ಸಾರಿಗೆ ಸಿಬ್ಬಂದಿಗೆ ತೃಪ್ತಿದಾಯಕ ಅಂತ ಅಂದುಕೊಳ್ಳಬಹುದಾ? ಖಂಡಿತವಾಗ್ಲೂ ಇಲ್ಲ. ಸಾರಿಗೆ ನೌಕರರ ಬೇಡಿಕೆ 38 ತಿಂಗಳ ಹಿಂಬಾಕಿ ಅಂತಂದ್ರೆ 2021ರಿಂದ 2023ರವರೆಗಿನ 1271.92 ಕೋಟಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು, ಆ ಕ್ಷಣದಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋಂತಹ ಬಹು ಬೇಡಿಕೆಯಾಗಿತ್ತು. ಆದ್ರೆ ಕೇವಲ 450 ಕೋಟಿ ಹಣವನ್ನ ಮಾತ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಇದು ಮೊದಲ ಕಂತು ಅಂತ ಹೇಳಿದ್ರೆ ಈಗಾಗಲೇ 2-3 ತಿಂಗಳಾಯ್ತು ಬಿಡುಗಡೆ. ಸರ್ಕಾರ ಆದೇಶವನ್ನು ಹೊರಡಿಸಿ, ಅಂದ್ರೆ ಬಜೆಟ್ ಗಿಂತ ಮುಂಚಿತವಾಗ್ಲೇ CM ಜೊತೆಗೆ ನಡೆದಂತಹ ಸಭೆಯಲ್ಲಿ ಒಂದು ಘೋಷಣೆ ಆಗಿತ್ತು. ಆದ್ರೆ ಇವತ್ತು ಕೂಡ ಈಗ ಮತ್ತೆ ಸಾರಿಗೆ ಸಚಿವರ ಜೊತೆ ಸಭೆ ಇದೆ. ಹಾಗಾಗಿ ಈ ಒಂದು ಆದೇಶ ಮುನ್ನೆಲೆಗೆ ಬಂದಿರುವಂತದ್ದು. 450 ಕೋಟಿ ಕೇವಲ ಅಂದ್ರೆ 26 ತಿಂಗಳ ಮಾತ್ರ, ಇನ್ನು 12 ತಿಂಗಳ ವೇತನವನ್ನ ಸರ್ಕಾರ ಹಂಗೆ ಉಳಿಸಿಕೊಂಡಿದೆ. 2ನೇ ಕಂತಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತದೆ, ಅದು ಯಾವಾಗ ಬರುತ್ತೆ ಅನ್ನೋದು ಸಚಿವರಲ್ಲೂ ಕೂಡ ಖಚಿತತೆ ಇಲ್ಲ. ಹೀಗಾಗಿ ಒಂದ್ ರೀತಿಯಲ್ಲಿ ಸಾರಿಗೆ ನೌಕರರು ಒಕ್ಕೂಟ ಏನಿದೆ ನಮ್ಗೆ ತೃಪ್ತಿದಾಯಕ ಅನ್ನುವಂತ ಮಾಹಿತಿಗಳನ್ನು ನೀಡ್ತಾ ಇಲ್ಲ. ಆದ್ರೆ ನಮ್ಮ ಹೋರಾಟಕ್ಕೆ ಒಂದಿಷ್ಟು ಪರ್ಸೆಂಟ್ ಸರ್ಕಾರ ಮನ್ನಣೆ ನೀಡಿರುವಂತದ್ದು ಬಹಳ ಖುಷಿ ಅನ್ನುವಂತ ಮಾತುಗಳನ್ನ ಆಡ್ತಿರುವಂತದ್ದು. ಸಹಜವಾಗಿ ಈಗಲೂ ಕೂಡ ಇನ್ನು ಕೆಲವು ಹೊತ್ತಿನಲ್ಲಿ ಶಾಂತಿನಗರದಲ್ಲೂ ಕೂಡ ಇದೇ ಕುರಿತಂತಂದ್ರೆ 12 ತಿಂಗಳ ಬಾಕಿಯನ್ನ ರಿಲೀಸ್ ಮಾಡುವಂತ ವಿಚಾರ ಸೇರಿರುತ್ತೆ. ಸಮಾನ ವೇತನ, ಸಮಾನ ಕೆಲಸ ಅನ್ನೋ ವಿಚಾರ, ಹಾಗೇನೆ ಹಲವು ಬೇಡಿಕೆಗಳು ಏನಿದೆ ಈಗಾಗಲೇ ಸಾರಿಗೆ ನೌಕರರು, ಆ ಬಗ್ಗೆನೂ ಕೂಡ ಈಗ ಚರ್ಚೆಗಳಾಗುವಂಥದ್ದು. ಒಂದು ಮೂಲಗಳ ಪ್ರಕಾರ ಸಾರಿಗೆ ನೌಕರರು ಮತ್ತೊಂದು ಹಂತದ ಹೋರಾಟಕ್ಕೆ ಈಗಾಗಲೇ ಸನ್ನದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ತಕ್ಷಣ ಈಗ ಮೊದಲ ಕಂತಿನಲ್ಲಿ 450 ಕೋಟಿ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಆದ್ರೆ ಇದು ಸಾರಿಗೆ ನೌಕರಿಗೆ ಒಂದ್ ರೀತಿಯಲ್ಲಿ ಖುಷಿ ವಿಚಾರನೂ ಅಲ್ಲ, ಬೇಸರದ ವಿಚಾರನೂ ಅಲ್ಲ, ಸಮಾಧಾನಕರ ಒಂದು ಆದೇಶ ಇರೋದು, ಸಮಾಧಾನಕರ ವಿಚಾರ ಅಂತಾನೆ ಸಾರಿಗೆ ನೌಕರರು ಮಾತನಾಡ್ಕೊಳ್ತಿರುವಂತದ್ದು. ಅಂದ್ರೆ ಇದು ತಾತ್ಕಾಲಿಕವಾಗಿ ಸದ್ಯಕ್ಕೆ ಸಮಾಧಾನ ಪಡಿಸಿ ಅನಿರ್ದಿಷ್ಟಾವಧಿ ಧರಣಿಯಿಂದ ಪಾರಾಗುವಂತ, ಬೀಸೋದೊಣ್ಣೆಯಿಂದ ಪಾರಾಗುವಂತ ತಂತ್ರ ಅಂತ ಹೇಳ್ಬೋದಾ ಹಾಗಾದ್ರೆ? ಖಂಡಿತವಾಗ್ಲು. ಯಾಕೆಂದ್ರೆ ಸಾಕಷ್ಟು ಹೋರಾಟ ತೀವ್ರ ಮಟ್ಟದ ಸ್ವರೂಪದಲ್ಲಿ ಪಡ್ಕೊಂಡಿತ್ತು. ಅನಂತ್ ಸುರ್ಪುರ ಅವರ ನೇತೃತ್ವದಲ್ಲಿ ತೀವ್ರ ಮಟ್ಟದ ಹೋರಾಟವೂ ಕೂಡ ಆಗಿತ್ತು. ಹಲವು ಸುತ್ತಿನ ಸಭೆಗಳು CM ಜೊತೆ ನಡೆದಾಗ ಕೂಡ ಸಭೆ ವಿಫಲವಾಗಿತ್ತು. CM ಸಿದ್ದರಾಮಯ್ಯನವರು ಸ್ವತಃ ನಾವು 1200 ಕೋಟಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕಟ್ಟುನಿಟ್ಟಿನ ಹೆಜ್ಜೆಯನ್ನು ಕೂಡ, ಮಾತುಗಳನ್ನು ಕೂಡ ಆಡಿದ್ರು. ಆದ್ರೆ
ಕೆಲವೊಂದು ರೀತಿಯಲ್ಲಿ ಸಾರಿಗೆ ನೌಕರರು ಅದಕ್ಕೆ ಧಿಕ್ಕರಿಸಿ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ರು, ಎಚ್ಚರಿಕೆಯನ್ನ ನೀಡಿದ್ರು, ಸಭೆಗಳನ್ನು ಮಾಡಿದ್ರು. ಹಾಗಾಗಿ ಸರ್ಕಾರ ವಿರುದ್ಧ ಗಂಭೀರವಾದಂತಹ ಆಪಾದನೆಗಳನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಒಂದು ಹಂತದಲ್ಲಿ ಕೆಲವೊಂದು ರೀತಿಯಲ್ಲಿ ಸಾರಿಗೆ ನೌಕರರ ಸಮಾಧಾನ ಪಡಿಸುವಂತ ಪ್ರಕ್ರಿಯೆಯಲ್ಲಿ ಸಾರಿಗೆ ಇಲಾಖೆ ಸರ್ಕಾರ ಮುಂದಾಗಿರುವಂತದ್ದು. ಮೊದಲ ಹಂತದಲ್ಲಿ ಈಗ 450 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಆದ್ರೆ ಪರಿಪೂರ್ಣವಾದಂತಹ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ಕೂಡ ಇನ್ನೂ ಹೆಜ್ಜೆಯನ್ನಿಟ್ಟಿಲ್ಲ. ಅಲ್ಲದೇನೆ ಆ ಬಗ್ಗೆ ಇನ್ನೂ ಕೂಡ ಮಾತುಕತೆ ಹಂತದಲ್ಲಿ ಇರುವಂತದ್ದು. ಎಲ್ಲೋ ಒಂದ್ ರೀತಿಯಲ್ಲಿ ಮುಂಬರುವಂತಹ ದಿನಗಳಲ್ಲಿ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳು, ಅಂದ್ರೆ ಸಾರಿಗೆ ನೌಕರರು ನಡೆಸುವಂತಹ ಧರಣಿ, ಮುಷ್ಕರ ಅಥವಾ ಪ್ರತಿಭಟನೆಯಿಂದ ಜನಸಾಮಾನ್ಯರಿಗೆ ದಿನನಿತ್ಯದ ಓಡಾಟಕ್ಕೆ, ಸಂಚಾರಕ್ಕೆ ಏನು ತೊಂದರೆಗಳಾಗುತ್ತೆ, ಆ ನಿಟ್ಟಿನಲ್ಲಿ ಅದಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲಿ ಈಗ 450 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಸಾರಿಗೆ ನೌಕರರ ಒಂದು ರೀತಿಯಲ್ಲಿ ಮನವೊಲಿಸುವಂತ ಪ್ರಕ್ರಿಯೆ ಕೂಡ